ಹೇ ಗಾಯ್ಸ್, ನಾನು ಮೆಸ್ಸಿ ಆನಂದ್. ಸೊ ಇವತ್ತು ನಾನು ನಿಮ್ಗೆ ಒಂದು ಮೂವಿ ಸಜೆಷನ್ ಕೊಡಕ್ ಬಂದಿದ್ದೀನಿ. ಸೊ ಇಟ್ ಈಸ್ ಅ ವೀಕೆಂಡ್. ಸೊ ಈ ವೀಕೆಂಡ್ ಒಂದು ಒಳ್ಳೆ ಫಿಲಮ್ ಸಜೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಮೋಡ ಕವಿದ ವಾತಾವರಣ. ಇದೊಂದು ಸೈಕಲಾಜಿಕಲ್ ರೊಮ್ಯಾಂಟಿಕ್ ಥ್ರಿಲ್ಲರ್. ದೂರದ ರೆಸ್ಟೋರೆಂಟ್ ಅಲ್ಲಿ ಎರಡು ಜೋಡಿಗಳು ಬದುಕಿನಲ್ಲಿ ನಡೆಯುವ ವಿಚಿತ್ರ ಘಟನೆಗಳು, ಭಯ ಮತ್ತು ಮನಸ್ಸಿನ ಭ್ರಮೆಯ ಸುತ್ತ ಸಾಗುವ ಕಥೆಯೇ ಈ ಸಿನಿಮಾ. ಬ್ರೋ, ಒನ್ ಲೈನರ್ ಮಾತ್ರ ಬ್ರೋ, ಬಟ್ ಫಿಲಮ್ ಮಾತ್ರ ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಒಂದು ಫೀಲ್ ಗುಡ್ ಫಿಲಮ್. ನನಗೆ ಏನು ಬೇಜಾರು ಅನಿಸಿದಂದ್ರೆ, ಈ ಫಿಲಮ್ ನಾನು ನೋಡ್ಬಿಟ್ಟೆ ರಿಲೀಸ್ ಟೈಮಲ್ಲಿ, ಬಟ್ ಆ ಟೈಮಲ್ಲಿ ರಿವ್ಯೂ ಮಾಡೋ ಧೈರ್ಯ ನನಗೆ ಇರಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಬಟ್ ಮಾತಾಡೋ ಈ ಧೈರ್ಯ ಇರಲಿಲ್ಲ. ಇವಾಗೇನೋ ಕಲಿತಾ ಇದ್ದೀನಿ, ಸ್ವಲ್ಪ ಧೈರ್ಯ ಬರೆಸ್ಕೊಂಡು ಈ ಫಿಲಮ್ನ ಸಜೆಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಸೊ ನನಗೆ ಬೇಜಾರಾಗೋದು ಆಡಿಯನ್ಸ್ ಈ ಫಿಲಮ್ನ ಆ ಟೈಮಲ್ಲಿ, ಅಂದರೆ ದೇ ಡಿಂಟ್ ಸೆಲೆಬ್ರೇಟ್, ದೇ ಡಿಂಟ್ ವೆಲ್ಕಮ್ ದಿಸ್ ಫಿಲ್ಮ್ ಲೈಕ್ ವಿ ಆಕ್ಚುಲಿ ಸೆಲೆಬ್ರೇಟ್ ಸಿಮಿಲರ್ ಫ್ಲೇವರ್ ಇರೋ ಕೊರಿಯನ್ ಫಿಲಮ್ಸ್ಗೆಲ್ಲ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವೋ ಆ ಥರ ರಿಸೆಪ್ಷನ್ ಸಿಗ್ಲಿಲ್ಲ. ಅದು ಒಂದು ನನಗೆ ಬೇಜಾರು ಅನ್ನಿಸ್ತಾ ಇದೆ. ಬಟ್ ವಾಟ್ ಎವರ್ ಇಟ್ ಈಸ್, ಈ ಫಿಲಮ್ ನೀವು ನೋಡಿದ್ರೆ, ನಾನೇನಕ್ಕೆ ಈ ಫಿಲಮ್ನ ಥಿಯೇಟ್ರಲ್ಲಿ ಮಿಸ್ ಮಾಡಿದೆ, ಆ ಫಿಲಮ್ ಡೆಫಿನೆಟ್ಲಿ ನೋಡೋರು ಎಲ್ರಿಗೂ ಬರುತ್ತೆ. ಇನ್ ಕೇಸ್ ನೀವು ಏನಾದ್ರು ನೋಡಿಲ್ಲ ಅಂದ್ರೆ, ನೋಡಿದ್ರೆ ಯು ಗೈಸ್ ಆರ್ ರಿಯಲಿ ಲಕ್ಕಿ. ಬಿಕಾಸ್ ಆ ನೇಮ್ ಏನಿದೆಯೋ ಅದಕ್ಕೆ ತಕ್ಕಂತೆ ಆ ಫಿಲಮ್ ಹೋಗ್ತಾ ಇರುತ್ತೆ. ಡೈರೆಕ್ಷನ್ ಇರುತ್ತೆ, ಸಿಂಪಲ್ ಸಿನಿಯರ್ ಡೈರೆಕ್ಷನ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ದೀಸ್ ಆಕ್ಟರ್ಸ್ ಆರ್ ಲೈಕ್ ದೇ ನಾಟ್ ಲೈಕ್ ವೆಲ್ ನೋನ್ ಫೇಸಸ್. ಮೇ ಬಿ ಬಿಕಾಸ್ ಆಫ್ ದಟ್ ಐ ಡೋಂಟ್ agree with that, but whatever, end of the day story is the hero of any film. So ಈ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರೋರು ಯಾರಂದ್ರೆ ಶೀಲಂ ಎಂ ಸ್ವಾಮಿ ಮತ್ತೆ ಮೋಕ್ಷಾ ಕುಶಾಲ್ ಅಂಡ್ ಸಾತ್ವಿಕ, ಮೆನಿ ಮೋರ್ ಆರ್ ದೇರ್. It is like a limited cast only, not too much of cast, but flashback here and there you can see a lot of faces. And this film psychological romantic thriller ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, while you watch this film you will understand. ಏನಕ್ಕಂದ್ರೆ ಯು ವಿಲ್ ಕೀಪ್ ಗೆಸಿಂಗ್, ಯಾರು ಈ ಕೆಲಸ ಎಲ್ಲ ಮಾಡೋದು. ಇಂಟರ್ವಲ್ ಒಂದು ಟ್ವಿಸ್ಟ್ ಇರುತ್ತೆ, ಪೋಸ್ಟ್ ಇಂಟರ್ವಲ್ ನಿಮ್ಗೆ ಬೇರೆ ಥರನೇ ಅದು ಎಕ್ಸ್ಪ್ಲನೇಷನ್ ಆಗ್ತಾ ಹೋಗುತ್ತೆ. ಯು ವಿಲ್ ಕೀಪ್ ಗೆಸಿಂಗ್ ಹೂ ಇಸ್ ಇಟ್ ಅಂಟಿಲ್ ದ ರಿಯಲ್ ಟ್ವಿಸ್ಟ್ ಇಸ್ ರಿವೀಲ್ಡ್. ನನಗೆ ಇಷ್ಟ ಆಗಿರೋದು ಏನಂದ್ರೆ, ಬೋತ್ ಹೀರೋ ಅಂಡ್ ಹೀರೋಯಿನ್ ಹ್ಯಾವ್ ದೇರ್ ಓನ್ ಫ್ಲಾಶ್ ಬ್ಯಾಕ್ಸ್, ವೆರಿ ಲಿಮಿಟೆಡ್ ಫ್ಲಾಶ್ ಬ್ಯಾಕ್, ಬಟ್ ಆದ್ರೂ ದಿಸ್ ಟಾಕ್ಸ್ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ಯಾರೆಂಟಿಂಗ್, ಲೋನ್ಲಿನೆಸ್, ಇದ್ರ ಬಗ್ಗೆ ಎಲ್ಲ ತುಂಬಾನೇ ಮಾತಾಡುತ್ತೆ ಈ ಫಿಲಮು. ಸೊ ಅಂದ್ರೆ ಟೆಕ್ನಿಕಲಿ ಸ್ಪೀಕಿಂಗ್ ದಿಸ್ ಫಿಲ್ಮ್ ಇಸ್ ರಿಚ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್. ಸಿನಿಮಾಟೋಗ್ರಫಿ ಸೂಪರ್ಬ್ ಆಗಿದೆ, ಅಂಡ್ ಈವನ್ ದ ಮ್ಯೂಸಿಕ್ ಇಸ್ ಅಮೇಸಿಂಗ್. ಟೈಟಲ್ ಸಾಂಗ್ ಬಂದು ಮನ್ಸಲ್ಲಿ ನಿಲ್ಲುತ್ತೆ. ಐ ಆಮ್ ನಾಟ್ ಅ ಗುಡ್ ಸಿಂಗರ್ ಟು ಸಿಂಗ್ ದಟ್, ಬಟ್ ದಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ಟು ರಿಮೆಂಬರ್ ಆಲ್ವೇಸ್, ಅಂಡ್ ದಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂಡ್ ಆಲ್ಸೋ ಕ್ಲೋಸ್ ಟು ಮೈ ಹಾರ್ಟ್ ಇನ್ ಸೆನ್ಸ್ ಬಿಕಾಸ್ ದರ್ಸ್ ಒನ್ ಮೂಮೆಂಟ್, ಒಂದು ಸ್ಪಾಯ್ಲರ್ ಇದೆ. ಅದೇನಂದ್ರೆ, when you keep watching this movie you'll recall your first crush from your school days. That happened to me. ನಿಮ್ಗೂ ಅನ್ಸುತ್ತೆ, ಐ ಬಿಲೀವ್ ದಟ್. And ಈ ಫಿಲಮ್ ಅಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ, it talks so much about the love, loneliness, parenting. Since it is talking about parenting and loneliness, ನಿಮ್ಗೆ ಬುಕ್ಸ್ ನಾನು ರೆಕಮೆಂಡ್ ಮಾಡೋಣ ಅಂತ ಇದೀನಿ. ಅಂದ್ರೆ ಕಾಂಟೆಕ್ಸ್ಟ್ ಟು ದಿಸ್ ಮೂವಿ, ಐ ಥಿಂಕ್ every parent should read a book, and every partner also should read books about loneliness. ಬುಕ್ಸ್ ಯಾವುದು ಅಂತ ನಾನು ಸಜೆಸ್ಟ್ ಮಾಡುತ್ತಿರೋದಂದ್ರೆ, ದ ಹೋಲ್ ಬ್ರೈನ್ ಚೈಲ್ಡ್ that explains how parents can better understand children. So ಈ book ನಾನು ರೆಕಮೆಂಡ್ ಮಾಡ್ತೀನಿ, and that is for the loneliness. There's another book that is called Loneliness by Jan Cacioppo and the Whole Brain Child by Daniel Siegel. ಈ ಎರಡು book ನಾನು ರೆಕಮೆಂಡ್ ಮಾಡ್ತೀನಿ. If you have time, please read these books because this is very related to this movie. And ನನಗನ್ಸೋದು OTT ರಿಲೀಸ್ ಆಗುತ್ತೆ ಪ್ರೈಮ್ ಅಲ್ಲಿ ಆದಷ್ಟು ಬೇಗ. You guys should watch this movie. Don't miss it. At least welcome this movie on OTT platform, because one film on the director bando, he will put his heart and soul into this film for years together, and they make a film believing that audience will accept it. It's not just because of monetary alva. So ಒಬ್ಬ ಯೂಟ್ಯೂಬರ್ ಆಗಿ ನಾನು ಒಂದು ವಿಡಿಯೋ ಮಾಡ್ತೀನಿ, ಅದು ಹೋಗಿಲ್ಲ ಅಂದ್ರೆ ತುಂಬಾನೇ ಫೀಲ್ ಆಗುತ್ತೆ. ಅದೊಂದು 2-3 days ಎಫರ್ಟ್ ಹಾಕಿರ್ತೀನಿ, ಬಟ್ ಇಲ್ಲಿ ಮೇಕರ್ಸ್ ಇಯರ್ಸ್ ಟುಗೆದರ್ ಎಫರ್ಟ್ ಹಾಕಿರ್ತಾರೆ. ಬಟ್ ಈ ಫಿಲಮ್ ರಿಸೀವ್ ಆಗಿಲ್ಲ, ನನ್ಗೆ ಸ್ವಲ್ಪ ನೋವಾಗುತ್ತೆ. ಬಿಕಾಸ್ ದಿಸ್ ಇಸ್ ಅ ರಿಯಲಿ ನೈಸ್ ಫಿಲ್ಮ್, ಫೀಲ್ ಗುಡ್ ಫಿಲಮ್. ನಿಮ್ಗೇನಾದ್ರು ಅಂದ್ರೆ ಸ್ವಲ್ಪ ಯು ಫೀಲ್ ಲೈಕ್ ಡೌನ್, ಇಫ್ ಯು ವಾಚ್ ದಿಸ್ ಫಿಲ್ಮ್ ಯು ವಿಲ್ ರಿಯಲಿ ಎಂಜಾಯ್. ಎವ್ರಿಥಿಂಗ್ ಇಸ್ ರಿಯಲಿ ನೈಸ್. ಇಟ್ಸ್ ವೆರಿ ಲೈಕ್ ಥ್ರಿಲ್ಲರ್ ಅನ್ನೋ ತಕ್ಷಣ ಆಕ್ಷನ್ ಸೀನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಇಟ್ ಈಸ್ ವೆರಿ ಲೈಕ್ ರೊಮ್ಯಾಂಟಿಕ್ ಥ್ರಿಲ್ಲರ್, and it is a slow burning film. ಯಾರ್ಯಾರು ಸ್ಲೋ ಬರ್ನಿಂಗ್ ಫಿಲ್ಮ್ ಇಷ್ಟ ಆಗುತ್ತೋ ಅವ್ರಿಗೆ ಖಂಡಿತ ಈ ಫಿಲ್ಮ್ ಇಷ್ಟ ಆಗುತ್ತೆ. ಬಿಟ್ರೆ ಮಾತಾಡ್ತಾ ಇರ್ತೀನಿ ಈ ಫಿಲಮ್ ಬಗ್ಗೆ, ಬಿಕಾಸ್ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬಾ ದಿವಸ ಮೈಂಡಲ್ಲಿ ಓಡ್ತಾನೆ ಮಾತಾಡ್ಬೇಕಂತ ಇವತ್ತು ಮಾತಾಡಿದ್ದೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿರಿ.